ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಟಿಕ್ಟಾಕ್ನಂತೆ ಸೇಮ್ ಇನ್ನೊಂದು ರೀತಿ ಒಂದು ಅಪ್ಲಿಕೇಶನ್ ಬಂದಿದೆ, ಅದು ನಮ್ಮ ಇಂಡಿಯಾ ಅಪ್ಲಿಕೇಶನ್. ಓಕೆನಾ, ಆ ಒಂದು ಅಪ್ಲಿಕೇಶನ್ ಹೆಸರೇನು, ಜೊತೆಗೆ ಅದರಿಂದ ಏನು ಉಪಯೋಗ, ಅದರಲ್ಲಿ ಹೇಗೆ ನಾವು ವೀಡಿಯೋಸ್ಗಳನ್ನ ಮಾಡೋದು, ಯಾವ ಥರ ಫೇಮಸ್ ಆಗೋದು ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟು ನೀವು ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಹೊಸ ಅಪ್ಲಿಕೇಶನ್ ಬಂದಿದೆ ಅಂದ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ ಒಂದು ಹೆಜ್ಜೆ ಇಟ್ಬಿಡ್ಬೇಕು. ಓಕೆನಾ, ಯಾಕೆ ಅಂತಂದರೆ ಹೋಗ್ತಾ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗುತ್ತೆ. ಇವಾಗ ಯೂಟ್ಯೂಬ್ ನೋಡಿದ್ದೀರಾ, ಯೂಟ್ಯೂಬ್ ಸ್ಟಾರ್ಟಿಂಗಲ್ಲೆಲ್ಲ ಅಷ್ಟೊಂದೇನು ಯೂಟ್ಯೂಬರ್ಸ್ ಇರಲಿಲ್ಲ. ಇವಾಗ ಬರ್ತಾ ತುಂಬ ಜನ ಆಗ್ತಿದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ಬೆನಿಫಿಟ್ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಬಂದು ಜಾಯ್ನ್ ಆಗ್ತಿದ್ದಾರೆ, ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತದೆ. ಸೊ ಅದೇ ಥರ ಟಿಕ್ಟಾಕಲ್ಲೂ ಅಷ್ಟೇ. ಓಕೆನಾ, ಸ್ಟಾರ್ಟಿಂಗ್ ಟಿಕ್ಟಾಕಲ್ಲಿ ಅಷ್ಟೊಂದು ಏನು ಜಾಸ್ತಿ ಯೂಸರ್ಸ್ ಇರಲಿಲ್ಲ. ಸೊ ಹೋಗ್ತಾ ಎಲ್ಲರೂ ಕೂಡ ಟಿಕ್ಟಾಕ್ನ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ದಾರೆ. ಟಿಕ್ಟಾಕಲ್ಲಿ ಆಲ್ರೆಡಿ ಫೇಮಸ್ ಆಗಿ ಟಿಕ್ಟಾಕ್ ಸ್ಟಾರ್ಸ್ ಅಂತಲೇ ಒಂದಷ್ಟು ಜನ ನಿಂತ್ಕೊಬಿಟ್ಟಿದ್ದಾರೆ. ಆದರೆ ನಮ್ಮ ಕನ್ನಡದವರು ಕೂಡ ತುಂಬ ಜನ ಇದ್ದಾರೆ. ಅಫ್ಕೋರ್ಸ್ ಅವರೆಲ್ಲ ಟಿಕ್ಟಾಕ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅವ್ರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ ತುಂಬ ಕಷ್ಟಪಟ್ಟು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಓಕೆನಾ, ಸೊ ಅದೇ ಥರ ಇವಾಗ ಸೇಮ್ ಅದೇ ಥರ ಒಂದು ಅಪ್ಲಿಕೇಶನ್ ಇನ್ನೊಂದು ಬಂದಿದೆ. ಇವಾಗ ನಾವೇನು ಮಾಡ್ಬೇಕು ಹೇಳಿ, ಸ್ವಲ್ಪ ತಲೆ ಓಡಿಸಿ ಬೇಗ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಇದರಲ್ಲಿ ನಾವು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಶುರು ಮಾಡಬೇಕು. ನೀವೇನಾದರೂ ಫೇಮಸ್ ಆಗಬೇಕು ಅಂತಂದರೆ ಸೊ ಆದಷ್ಟು ಬೇಗ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾವುದೋ ಒಂದು ಅಪ್ಲಿಕೇಶನ್ ಅಂತ ಹೇಳ್ತೀನಿ, ವೀಡಿಯೋ ಶುರು ಮಾಡ್ತೀನಿ. ಯಾವ ಥರ ಯೂಸ್ ಮಾಡೋದು ಪ್ರತಿಯೊಂದು ಡೀಟೇಲ್ಸ್ನು ಕೂಡ ನಾನು ಹೇಳ್ತೀನಿ. ಸೊ ಒಟ್ಟಿನಲ್ಲಿ ಈ ಒಂದು ವೀಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪ ಅಂತಂದರೆ, ಯಾರ್ಯಾರೆಲ್ಲ ಫೇಮಸ್ ಆಗಬೇಕು ಅಂದ್ಕೊಂಡಿದ್ದೀರಾ ಈ ಒಂದು ವೀಡಿಯೋನ ಕೊನೆ ತನಕ ನೋಡಿ. ಖಂಡಿತವಾಗ್ಲೂ ನೀವು ಫೇಮಸ್ ಆಗುವಂಥ ಲಕ್ಷಣಗಳು ತುಂಬ ಜಾಸ್ತಿ ಇರುತ್ತೆ, ಅದ್ರ ಜೊತೆಗೆ ಅಡ್ವಾಂಟೇಜ್ ಜಾಸ್ತಿ ಇದೆ. ಯಾಕೆ ಅಂತಂದರೆ ಇನ್ನೂ ಯಾರು ಅಷ್ಟೊಂದು ಜನ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ. ಅದೇ ಬೆಸ್ಟ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ವಿಡಿಯೋನ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋ ಸ್ಟಾರ್ಟ್ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಮ್ಮ ಒಂದು ಅಪ್ಲಿಕೇಶನ್ ಯಾವುದು, ಭಾರತದಿಂದ ಬಂದಿರುವಂಥ ಅಪ್ಲಿಕೇಶನ್ ಯಾವುದಪ್ಪ ಅಂತಂದರೆ, ಸೊ ಇಲ್ಲಿ ನೀವು ನೋಡ್ಬೋದು ಮಿಟ್ರಾನ್ ಅಂತ. ಸೊ ಮಿಟ್ರಾನ್ ಅಂತ ನೀವು ಸರ್ಚ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಬರುತ್ತೆ. ಸೊ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಜಸ್ಟ್ ಒಂದು 8 MB 7 MB ಇದೆ ಅಷ್ಟೇ. ಸೊ ನೋಡಿ, ನೀವಲ್ಲಿ 7.84 MB ಇದೆ. ಓಕೆ, ಫಸ್ಟ್ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ ಗೈಸ್, ಇವಾಗ ನೀವು ನೋಡ್ಬೋದು ಇನ್ಸ್ಟಾಲ್ ಆಗ್ತಾ ಇದೆ. ಓಪನ್ ಮಾಡ್ತೀನಿ. ಓಕೆ, ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ, ಮಿಟ್ರಾನ್ ಅಂತ. ಓಕೆ, ಸೊ ಇಲ್ಲಿ ಡೈರೆಕ್ಟಾಗಿ ವೀಡಿಯೋಸ್ಗಳು ಬರ್ತಾ ಇದೆ. ಸೇಮ್ ಟಿಕ್ಟಾಕಲ್ಲಿ ಹೆಂಗೆ ಬರ್ತಿತ್ತು ಅದೇ ಥರ ನೀವು ನೋಡ್ಬೋದು ವೀಡಿಯೋಸ್ಗಳೆಲ್ಲ ಇಲ್ಲಿ ಬರ್ತಾ ಇದೆ. ಸ್ಟಾಪ್ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿ ಹೇಗೆ ನೀವು ಲಾಗಿನ್ ಮಾಡೋದು ಅಂತಂದರೆ, ಜಸ್ಟ್ ಇಲ್ಲಿ ಪ್ರೊಫೈಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೂಗಲ್ಲು ಫೇಸ್ಬುಕ್ಕು ಕೂಡ ಕೇಳುತ್ತೆ. ಸೊ ಅದಕ್ಕೆ ನಾನು ಫೇಸ್ಬುಕ್ ಲಾಗಿನ್ ಮಾಡಿಲ್ಲ ಇದರಲ್ಲಿ. ಸೊ ಅದಕ್ಕೋಸ್ಕರ ಜಸ್ಟ್ ಗೂಗಲ್ ಕೇಳ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಅಕೌಂಟ್ ಮುಖಾಂತರ ನೀವು ಲಾಗಿನ್ ಆಗಬೇಕು ಅಂತಂದರೆ ಆ ಅಕೌಂಟ್ ಸೆಲೆಕ್ಟ್ ಮಾಡಿದ್ರೆ ಮುಗೀತು, ಲಾಗಿನ್ ಆಗುತ್ತೆ ಡೈರೆಕ್ಟ್. ಇವಾಗ ನಾನು ಲಾಗಿನ್ ಮಾಡ್ಕೋತೀನಿ. ಓಕೆ ಗೈಸ್, ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ಲಾಗಿನ್ ಮಾಡಿದ್ದೀನಿ. ನನ್ನ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಫಾಲೋವರ್ಸ್ ಆರ್ಟ್ ಎಲ್ಲ ಪ್ರತಿಯೊಂದನ್ನು ಕೂಡ ತೋರಿಸ್ತದೆ. ಜೊತೆಗೆ 0 ವಿಡಿಯೋ ಅಂತಲೂ ಕೂಡ ತೋರಿಸ್ತದೆ. ನಾನು ಇನ್ನೂ ಯಾವುದೂ ವಿಡಿಯೋ ಮಾಡಿಲ್ಲ, ನಿಮಗೂ ಕೂಡ ಗೊತ್ತಿರೋದೆ. ಸೊ ಇಲ್ಲಿ ನೀವು ಜಸ್ಟ್ ಇದು 3 ಡಾಟೆಡ್ ಲೈನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಪ್ರೊಫೈಲ್ನ ನೀವು ಎಡಿಟ್ ಮಾಡ್ಕೋಬೋದು. ನಿಮ್ಮ ನೇಮು ಸೊ ಎಲ್ಲನೂ ಕೂಡ ನೀವು ಎಡಿಟ್ ಮಾಡ್ಕೋಬೋದು. ನಾನು ಎಡಿಟ್ ಮಾಡ್ತೀನಿ. ಯೂನಿಕಾಗಿ ಇಟ್ಕೊಳ್ಳಿ ನಿಮ್ಮ ನೇಮ್ನ. ಓಕೆನಾ, ಯಾಕೆ ಅಂತಂದರೆ ಸರ್ಚ್ ಮಾಡಿದ್ರೆ ಸಿಗಬೇಕು. ಮತ್ತು ಬಯೋನು ಕೂಡ ಹಾಕೋಬೋದು. ಓಕೆ, ಇದು ಹಾಕಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಇದು ಹಾಕಿಲ್ಲ. ಇವಾಗಾಯಿತು ನೋಡಿ, ಲಕ್ಕೇಶ್ ಅಂತ ಇಟ್ಟಿದ್ದೀನಿ. ಸೊ ಸರ್ಚ್ ಮಾಡಿ ನೋಡಿ, ಸಿಕ್ಕಿದ್ರೆ ಫಾಲೋ ಮಾಡಿ. ಓಕೆನಾ, ಸೊ ಸೇಮ್ ಟಿಕ್ಟಾಕಲ್ಲಿ ಹೆಂಗೆ ತೋರಿಸುತ್ತೆ, ಇಲ್ಲಿ ನಿಮ್ಮ ವಿಡಿಯೋಗಳು ತೋರಿಸುತ್ತೆ. ಇಲ್ಲಿ ಲೈಕ್ ಮಾಡಿರೋ ವಿಡಿಯೋಗಳು, ಫಾಲೋವರ್ಸ್ ಎಷ್ಟು, ಫಾಲೋವಿಂಗ್ ಎಷ್ಟು, ಆರ್ಟ್ ಎಷ್ಟು, 0 ವಿಡಿಯೋ ಪ್ರತಿಯೊಂದನ್ನು ಕೂಡ ತೋರಿಸುತ್ತೆ. ಪ್ರೊಫೈಲ್ ಫೋಟೋ ಈ ಥರ ಬರುತ್ತೆ. ಚೇಂಜ್ ಮಾಡಿಕೊಡೋರು ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಪ್ರೊಫೈಲ್ ಫೋಟೋನ ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಓಕೆನಾ, ಸೊ ಸದ್ಯಕ್ಕೆ ಈ ಒಂದು ಅಪ್ಲಿಕೇಶನ್ ಹೊಸ ಅಪ್ಲಿಕೇಶನ್, ಎಲ್ಲರೂ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಇವಾಗಲೇ ಇನ್ಸ್ಟಾಲ್ ಮಾಡಿಕೊಂಡು ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಬಿಡಿ. ಯಾಕೆಂತಂದರೆ ನಿಮ್ಮ ಒಂದು ವೀಡಿಯೋ ಕ್ಲಿಕ್ ಆದರೂ ಆಗ್ಬೋದು. ಓಕೆನಾ, ನಾನು ಕೂಡ ಇವಾಗ ಎಲ್ಲನೂ ಅಪ್ಲೋಡ್ ಮಾಡ್ತೀನಿ ಈ ಒಂದು ಚಾನಲಲ್ಲೂ ಕೂಡ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ. ವೀಡಿಯೋ ಮಾಡೋದು ಹೇಗೆ ಅಂತಂದರೆ ಜಸ್ಟ್ ಇಲ್ಲಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ವೀಡಿಯೋ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಟ್ಯೂಟೋರಿಯಲ್ ತಿಳಿಸ್ಕೊಡ್ತೀನಿ. ಇದಿಷ್ಟು ಮಿಟ್ರಾನ್ ಆ್ಯಪ್ ಬಗ್ಗೆ, ನಮ್ಮ ಇಂಡಿಯಾ ಆ್ಯಪ್ ಬಗ್ಗೆ. ವಿಡಿಯೋ ಇಷ್ಟ ಇರೋದು ದಯವಿಟ್ಟು ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.